ಮಾವಿನ ಗಿಡ ಸುಗ್ಗಿ ಕಾಲ ಬಂದಿದೆ, ಹೂವು ಚೆನ್ನಾಗಿ ಬಂದಿದೆ. ಆದರೆ ಪಿಂದೆ ಹಿಡಿತಾ ಇಲ್ಲ. ವಾತಾವರಣ ಇದರಿಂದ 2 ಸಾರಿ ಔಷಧಿ ಹೊಡೆದ್ರೂ ಪ್ರಯೋಜನಕ್ಕೆ ಬರ್ತಾ ಇಲ್ಲ. ಮುಂಗಾರು ಮಳೆ ಏನಾದರೂ ಬೇಗ ಬಿದ್ದು ಉಷ್ಣಾಂಶ ಏನಾದರೂ ಕಡಿಮೆ ಆದರೆ ಇರೋದ್ರಲ್ಲಿ ಒಂದು 30-40% ಫಸಲು ಬರ್ಬೋದು. ಕೋಲಾರ ಜಿಲ್ಲೆಯ ಮಣ್ಣಿನಲ್ಲಿ ಬೆಳೆಯುವ ಮಾವು ರಾಜ್ಯದಲ್ಲಿಯೇ ಅತ್ಯಂತ ರುಚಿಕರವಾದ ಮಾವು. ಈ ಜಿಲ್ಲೆಯ ಸುಮಾರು 50,000 ಎಕರೆಗೂ ಹೆಚ್ಚು ಪ್ರದೇಶದಲ್ಲಿ ಬೆಳೆಯುವ ಮಾವು ನಮ್ಮ ದೇಶ ಹಾಗೂ ವಿದೇಶಗಳಿಗೂ ರವಾನೆಯಾಗುತ್ತದೆ. ಇದೀಗ ಜಿಲ್ಲೆಯಲ್ಲಿನ ಸಾವಿರಾರು ಎಕರೆ ಮಾವು ತೋಟಗಳು ಯಥೇಚ್ಛ ಹೂವುಗಳಿಂದ ಕಂಗೊಳಿಸುತ್ತಿದೆ. ಮಾವು ಬೆಳೆಗೆ ಸಾಧಾರಣವಾದ ಬಿಸಿಲು ಅಗತ್ಯ ಎನ್ನುವುದು ಸರಿ, ಆದರೆ ಅತಿಯಾದ ತಾಪಮಾನವು ಎಷ್ಟೋ ಸಲ ಮಾವು ಬೆಳೆಯ ಇಳುವರಿಗೆ ಕಂಟಕವಾಗಿದೆ. ಪ್ರಸ್ತುತ ಕೋಲಾರ ಜಿಲ್ಲೆಯಲ್ಲಿ ಮಾವು ಮರಗಳು ಹೂವು ಕಟ್ಟುತ್ತಿವೆ, ಆದರೆ ಏರುತ್ತಿರುವ ತಾಪಮಾನವು ಮಾವು ಬೆಳೆಗಾರರಲ್ಲಿ ಆತಂಕ ಮೂಡಿಸಿದೆ. ಮಾವಿನ ಗಿಡ ಸುಗ್ಗಿ ಕಾಲ ಬಂದಿದೆ, ಹೂವು ಚೆನ್ನಾಗಿ ಬಂದಿದೆ. ಆದರೆ ಪಿಂದೆ ಹಿಡಿತಾ ಇಲ್ಲ. ವಾತಾವರಣ ಇದರಿಂದ 2 ಸಾರಿ ಔಷಧಿ ಹೊಡೆದ್ರೂ ಪ್ರಯೋಜನಕ್ಕೆ ಬರ್ತಾ ಇಲ್ಲ. ಮುಂಗಾರು ಮಳೆ ಏನಾದರೂ ಬೇಗ ಬಿದ್ದು ಉಷ್ಣಾಂಶ ಏನಾದರೂ ಕಡಿಮೆ ಆದರೆ ಇರೋದ್ರಲ್ಲಿ ಒಂದು 30-40% ಫಸಲು ಬರ್ಬೋದು. ನಮ್ಮದು 3 ಎಕರೆ ಜಮೀನಿದೆ. 3 ಎಕರೆಯಲ್ಲಿ 3 ರೀತಿ ಬೆಳೆಗಳಿದೆ. ತೋಟ, ಮಲ್ಲಿಕಾ, ರಾಜಗಿರಿ ಎಲ್ಲ ಇದೆ. ಆದರೆ ಎಲ್ಲನೂ ಒಂದೇ ರೀತಿ ಆಗ್ತಾ ಇದೆ. 5-6 ತಿಂಗಳ ಹಿಂದೆ ಜಿಲ್ಲೆಯಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಮಳೆ ಬಿದ್ದು ಭೂಮಿ ತಂಪಾಗಿದೆ. ಆದರೆ ಈ ಮಧ್ಯೆ ಉಷ್ಣಾಂಶದಲ್ಲಿ ಏರಿಕೆಯಾಗುತ್ತಿದೆ. ಇದೇ ಪರಿಸ್ಥಿತಿ ಮುಂದುವರೆದರೆ ಹೂವು ಉದುರುವ ಮೂಲಕ ಮಾವು ಇಳುವರಿಗೆ ಹೊಡೆತ ಬೀಳುವ ಆತಂಕವಿದೆ. ಅಕ್ಟೋಬರ್ ನವೆಂಬರ್ ಸ್ವಲ್ಪ ಬಂದಿರುವಂಥ ಮಳೆ ತೇವಾಂಶದಿಂದ ಡಿಸೆಂಬರಲ್ಲಿ ಹೂವು ಮೊಗ್ಗು ಸ್ಟಾರ್ಟ್ ಆಗಬೇಕು. ತಡವಾಗಿ ಜನವರಿಯಲ್ಲಿ ಹೂವು ಮೊಗ್ಗು ಸ್ಟಾರ್ಟ್ ಆಗಿದೆ. ಏನಾಗಿದೆ, ಒಂದು ಫೆಬ್ರವರಿಯಲ್ಲಿ ಒಂದು ವಾರದಿಂದ ಟೆಂಪ್ರೇಚರು ಬಿಸಿ ಹೆಚ್ಚಾಗಿರೋದ್ರಿಂದ ಏನು ಬರದೇ ಇರುವಂಥ ಫಸಲು ಇವತ್ತು ಈ ಟೆಂಪ್ರೇಚರ್ ಜಾಸ್ತಿಯಿಂದ ಹೂವು ಉದುರ್ತಾ ಇದೆ. ಒಂದೊಂದು ಕಡೆ ಕಾಯಿ ಕಟ್ಟುವಂಥದ್ದಲ್ಲಿ ಬಾಡುವಂಥ ಪರಿಸ್ಥಿತಿಯಾಗಿದೆ. ಹೋದ ವರ್ಷ ಮಾವಿನ ಫಸಲು ತೀರಾ ಕಡಿಮೆ ಇತ್ತು, 30% ಇತ್ತು. ಆ ಮಾವು ಫಸಲು ಕಡಿಮೆ ಇರೋದ್ರಿಂದ ಏನು ಬಿಸಾಡುವಂಥ ಕಾಯಿ ಕೂಡ ಅವತ್ತು 15,000, 20,000, 40,000, 50,000ವರೆಗೂ ಲಾಸ್ಟ್ ಎಂಡಿಂಗಲ್ಲಿ ಹೋಯಿತು. ಒಟ್ನಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಮಾವು ಎನ್ನುವುದು ವರ್ಷಕ್ಕೊಮ್ಮೆ ರೈತರ ಪಾಲಿಗೆ ಅದೃಷ್ಟದ ಬೆಳೆಯಾಗಿದೆ. ಆದರೆ ಈಗಿನ ವಾತಾವರಣವನ್ನ ಗಮನಿಸಿದ್ರೆ ಮಾವು ಬೆಳೆಗಾರರು ಲಾಭ ನಷ್ಟದ ಲೆಕ್ಕಾಚಾರ ಮಾಡಿಕೊಳ್ಳಬೇಕಾಗಿದೆ ಎನ್ನುವುದು ವಾಸ್ತವಾಂಶ. MMTV ನ್ಯೂಸ್ ಬ್ಯೂರೋ, ಕೋಲಾರ.